ವೀಕ್ಷಕರೇ, ಇವತ್ತು ನಾನು ನಿಮಗೆ ತುಂಬಾ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿಯಾದಂತಹ ಒಂದು ಸ್ತ್ರೀ ಪುರುಷ ವಶೀಕರಣವನ್ನು ತಿಳಿಸಿಕೊಡುತ್ತಿದ್ದೇನೆ ವೀಕ್ಷಕರೇ. ಆ ಹುಡುಗಿಯ ಕೂದಲು ವೀಕ್ಷಕರೇ, ಅಂದರೆ ಎಲ್ಲಿದಾದ್ರೂ ಸರಿ ವೀಕ್ಷಕರೇ, ಯಾವ ಜಾಗದಾದ್ರೂ ಸರಿ, ಅದು ಹುಡುಗಿದು ಕೂದಲು ಬೇಕು ವೀಕ್ಷಕರೇ. ಆ ಕೂದಲಿಂದ ನೀವು ಇಚ್ಛೆಪಟ್ಟವರನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ವೀಕ್ಷಕರೇ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಟಚ್ ಮಾಡಿ ವೀಕ್ಷಕರೇ. ವೀಕ್ಷಕರೇ, ಇದು ಅತ್ಯಂತ ಸರಳವಾಗಿ ಮತ್ತು ಸುಲಭವಾಗಿ ಮಾಡಬಹುದು. ಇಲ್ಲವಾದಲ್ಲಿ ನಮ್ಮ ಗುರೂಜಿಯಿಂದ ನೀವು ಮಾಡಿಸಿಕೊಳ್ಳಬಹುದು ವೀಕ್ಷಕರೇ. ಅದು ಒಳ್ಳೆಯ ಮನಸ್ಸಿಟ್ಕೊಂಡು ಮಾಡಿದರೆ ನಿಮಗೆ 100% ರಿಸಲ್ಟ್ ಅನ್ನೋದು ಸಿಗುತ್ತೆ ವೀಕ್ಷಕರೇ. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಆ ಒಂದು ಕೂದಲು ವೀಕ್ಷಕರೇ, ಮತ್ತು ಸ್ವಲ್ಪ ಕುಂಕುಮ ಸಹ ಬೇಕಾಗುತ್ತೆ ವೀಕ್ಷಕರೇ. ಇದಿಷ್ಟು ಇಟ್ಕೊಂಡು ನೀವು ಇಚ್ಛೆ ಪಟ್ಟವ್ರನ್ನ ನಿಮ್ಮವರನ್ನಾಗಿ ಮಾಡ್ಕೊಳ್ಬೋದು. ಅವರು ಎಲ್ಲೇ ಇದ್ರೂ ಸರಿ, ಹೇಗೆ ಇದ್ರೂ ಸರಿ ವೀಕ್ಷಕರೇ, ಅವರು ನಿಮ್ಮವರಾಗುವುದಂತೂ ಸತಸಿದ್ಧ ವೀಕ್ಷಕರೇ. ಇದು 100% ಸಿದ್ಧವಾದಂತಹ ಒಂದು ಕ್ರಿಯೆ ವೀಕ್ಷಕರೇ. ಇದನ್ನ ಮಾಡುವ ವಾರ ಬಂದು ಶನಿವಾರ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಶನಿವಾರ ರಾತ್ರಿ ಅಥವಾ ಬೆಳಗಿನ ಜಾವ ಮಾಡಿ ವೀಕ್ಷಕರೇ. ಇದನ್ನು ಮಾಡುವಾಗ ಯಾರು ಸಹ ನೋಡಬಾರ್ದು, ಯಾರಿಗೂ ಸಹ ಹೇಳ್ಬಾರ್ದು ವೀಕ್ಷಕರೇ. ಇದನ್ನ ಹೇಗೆ ಮಾಡಬೇಕಂದ್ರೆ, ಆ ಕೂದಲಿರುತ್ತಲ್ಲ ವೀಕ್ಷಕರೇ, ಆ ಹುಡುಗಿಯ ಕೂದಲು, ಆ ತಲೆ ಕೂದಲಾಗಿರ್ಬೋದು ಮತ್ತು ಯಾವುದೇ ಕೂದಲಾಗಿರ್ಬೋದು ವೀಕ್ಷಕರೇ, ಒಟ್ಟಿನಲ್ಲಿ ನೀವು ಇಷ್ಟಪಟ್ಟಂಥವ್ರದ್ದೇ ಆಗಬೇಕು ವೀಕ್ಷಕರೇ. ಯಾರ್ದು ಸಹ ಇದಕ್ಕೆ ಫಲಿತಾಂಶ ಸಿಗುವುದಿಲ್ಲ ವೀಕ್ಷಕರೇ. ಅಂತಹ ಕೂದಲನ್ನು ತೆಗೆದುಕೊಂಡು ಬಂದು ವೀಕ್ಷಕರೇ, ನೀವು ಈ ಒಂದು ತಂತ್ರ ಮಾಡಿ ವೀಕ್ಷಕರೇ. ಈ ತಂತ್ರ ಬಹಳ ಸರಳ ಮತ್ತು ಸುಲಭ. ನೀವು ಇಚ್ಛೆ ಪಟ್ಟಿದ್ರು, ಅವರು ನಿಮ್ಮನ್ನು ಇಚ್ಛೆ ಪಡ್ತಾ ಇಲ್ಲ ಅಂದ್ರು ವೀಕ್ಷಕರೇ, ಈ ಒಂದು ತಂತ್ರ ಮಾಡಿಬಿಟ್ರೆ ಅವರು ನಿಮ್ಮವರಾಗ್ತಾರೆ ವೀಕ್ಷಕರೇ. ಅದನ್ನ ಮೊದಲಿಗೆ ನೀವೇನು ಮಾಡಬೇಕಂದ್ರೆ, ಆ ಕುಂಕುಮನ ಆ ಕೂದಲಿಗೆ ಹಾಕಬೇಕಾಗುತ್ತೆ ವೀಕ್ಷಕರೇ. ಆ ಕೂದಲಿರುತ್ತಲ್ಲ, ಅದಕ್ಕೆ ಕುಂಕುಮನ ಹಚ್ಕೊಂಡು ಬನ್ನಿ, ಅದರ ಮೇಲೆ ಇಡಬೇಕಾಗುತ್ತೆ. ಇಡುವಾಗ ವೀಕ್ಷಕರೇ, ನಾನು ಹೇಳುವಂಥ ಮಂತ್ರನ ಪಠಿಸಬೇಕಾಗುತ್ತೆ ವೀಕ್ಷಕರೇ. ಓಂ ಕಾತ್ಯಾಯಿನಿ ಸಮ್ಮೋಹಿನಿ ಸಮ್ಮುಖಿ ಅಮುಖಿ ವಶ್ಯಂ ಕುರುಕುರು ಸ್ವಾಹ ಚಂ ಚಾಮುಂಡಾಯ್ ವಿಚ್ಚೈ ಸ್ವಾಹ ಅಂತ ಹೇಳಿ ವೀಕ್ಷಕರೇ, ಆ ಒಂದು ಕೂದಲಿಗೆ ಆ ಕುಂಕುಮನ ಹಾಕಬೇಕಾಗುತ್ತೆ ವೀಕ್ಷಕರೇ. ಇದಿಷ್ಟು ಹಾಕಿ ಆದ ನಂತರ ವೀಕ್ಷಕರೇ, ಈ ಒಂದು ಮಂತ್ರನ ನೀವು 108 ಬಾರಿ ಪಠಿಸಬೇಕಾಗುತ್ತೆ ವೀಕ್ಷಕರೇ. ಎಷ್ಟು ಬಾರಿ ಹೇಳಿ? 108 ಬಾರಿ ಪಠಿಸಿ ವೀಕ್ಷಕರೇ. ಪಠಿಸುವಾಗಲೂ ಆ ಒಂದು ಕುಂಕುಮನ ಆಗ್ತಾನೆ ಇರಬೇಕು ವೀಕ್ಷಕರೇ. ಆಗ್ತಾ ಮಂತ್ರವನ್ನು ಪಠಿಸುತ್ತಾ ನೀವು ಇಚ್ಛೆ ಪಟ್ಟವರನ್ನು ನಿಮ್ಮ ಮನದಲ್ಲಿ ನೆನೆಸಿಕೊಳ್ಳುತ್ತಾ ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ. ನಂತರ ಇದನ್ನೆಲ್ಲ ಏನು ಮಾಡಬೇಕಂದ್ರೆ, ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ನೀವು ವೀಕ್ಷಕರೇ ಹರಿಯುವ ನೀರಿಗಾದರೂ ಬಿಡ್ಬೋದು, ಇಲ್ಲ ಇದನ್ನ ಅವರು ಓಡಾಡ್ತಿರ್ತಾರಲ್ಲ ಅಕ್ಕಪಕ್ಕ ಎಲ್ಲಾದರೂ ಇದನ್ನ ಸುಟ್ಟಾಕ್ಬಿಡ್ಬೇಕು ವೀಕ್ಷಕರೇ. ಇದಿಷ್ಟು ಮಾಡಿದ್ರೆ ವೀಕ್ಷಕರೇ ನಿಮಗೆ 100% ರಿಸಲ್ಟ್ ಅನ್ನೋದು ಸಿಗುತ್ತೆ ವೀಕ್ಷಕರೇ. ನೀವು ಸುಟ್ಟ ಕೆಲವು ಗಂಟೆಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಅವರು ನಿಮ್ಮವರಾಗುವುದಂತೂ ಸತಸಿದ್ಧ ವೀಕ್ಷಕರೇ. ಇನ್ನು ಹೆಚ್ಚಿನ ವಿಷಯದ ಬಗ್ಗೆ ತಿಳಿಬೇಕಂದ್ರೆ ನಮ್ಮ ಗುರೂಜಿಗಳ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ವೀಕ್ಷಕರೇ, ಅವರಿಗೆ ಒಮ್ಮೆ ಕಾಲ್ ಮಾಡಿ.